ಈ ಕಡೆ ಬ್ಯಾಕ್ ಡ್ರಾಪ್ ಅಂತೂ ಅಲ್ಟಿಮೇಟ್ ಆಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಮತ್ತೊಂದು ಟ್ರಿಪ್ಪಲ್ಲಿ ನಿಮಗೆ ಸಿಗ್ತಾ ಇದ್ದೀನಿ. ಇವತ್ತು ಈ ಬ್ಲಾಗ್ನ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇಲ್ಲ, ಹೈವೇನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮಂಗ್ಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಸೊ ವೀಕೆಂಡ್ ಇದೆ, ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು ಫಾರ್ 3 days. ಸೊ ಯಾವ ಥರ ಇರುತ್ತೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಈಗ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ ತಿಂಡಿಗೆ ಅಂತ. ತಿಂಡಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ, ಹೈವೇನಲ್ಲಿ ನಿಲ್ಸ್ಕೊಂಡಿದ್ದೀವಿ. ನಮ್ಮ ಪೇರ್ ನಮ್ಮ ಜೊತೆ ಬಂದಿರೋದು ನಾನು, ನನ್ನ ವೈಫ್, ಹಾಗೆ ನಮ್ಮ ಬ್ರದರ್ ಆ್ಯಂಡ್ ಅವ್ರ ವೈಫ್ ಬಂದಿದ್ದಾರೆ. ಸೊ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ, ರೆಸಾರ್ಟ್ ಎಲ್ಲ ಬುಕ್ ಆಗಿದೆ ಆಲ್ರೆಡಿ. ಸೊ 3 days ಹೋಗ್ತಾ ಇರೋದು. ಸೊ ಯಾವ ಥರ ಇರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ, ತಡ ಮಾಡ್ದಿರಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ವರೆಗೂ ನೋಡಿ, ಎಂಟರ್ಟೈನ್ಮೆಂಟ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ, ಹಾಗೆ ನಿಮಗೆ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ. ಸೊ ಲೆಟ್ಸ್ ಗೋ. ತಿಂಡಿ ಮನೆಯಿಂದನೇ ಇಡ್ಲಿ ಮಾಡಿದ್ವಿ, ಇಡ್ಲಿ ಚಟ್ನಿ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಅಂತೆ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಹಾಯ್. ಸೊ ಇಲ್ಲಿ ಅಕ್ಷರ ಆ್ಯಂಡ್ ಇವರಿಬ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದಕ್ಕೆ ನಾನು ಮತ್ತು ಇವರು ಇಬ್ಬರು ಬಾಬಲ್ಸ್ ಹಾಕ್ಕೊಂಡಿದ್ದೀವಿ. ಸೊ ತಿಂಡಿ ತಿನ್ನೋಣ, ತಿಂಡಿ ತಿಂದಿದ್ದಾದ್ಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಇಡ್ಲಿ ಚಟ್ನಿ ತಂದಿದ್ವಿ ಮನೆಯಿಂದ, ಆ್ಯಂಡ್ ಬೋಂಡ ಕೂಡ ಇದೆ. ಸೊ ಹೌ ಎಕ್ಸೈಟೆಡ್ ಆರ್ ಯು? ಚಿಕ್ಕಮಂಗ್ಳೂರು ನೋಡಿದ್ದೀನಲ್ಲ, ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಅನ್ನಿಸ್ತಾ ಇಲ್ಲ. ಆಲ್ರೆಡಿ ಚಿಕ್ಕಮಂಗ್ಳೂರ್ದು ವ್ಲಾಗ್ ಹಾಕಿದ್ವಿ, ಬೈಕಲ್ಲಿ ಹೋಗಿದ್ದಾಗ ಹಾಕಿರೋದು. ಈಗ ಬೈಕಲ್ಲ, ಕಾರಲ್ಲೇ, ನನ್ನ ಕಾರಲ್ಲಿ ಹೋಗಿದ್ವಿ, ಸ್ವಿಫ್ಟಲ್ಲಿ. ಸೊ ಈ ಸಲ ನಮ್ಮ ನೆಕ್ಸಾನ್ ಆ್ಯಂಡ್ ನಮ್ಮ ಜೊತೆಗೆ ಇನ್ನೂ ಒಂದು ಕಪಲ್ ಇದ್ದಾರೆ. ಸೊ ಅವರು ಸ್ವಲ್ಪ ಶೈ ಅವರು. ಸೊ ತೋರಿಸ್ತೀನಿ. ಸೊ ಅವ್ರು ಬ್ಯಾಕ್ ಸೈಡ್ ಅಲ್ಲಿದ್ದಾರೆ. ಸೊ ಅವರಿಬ್ಬರು ಸ್ವಲ್ಪ ಶೈ. ಸೊ ಆಲ್ಮೋಸ್ಟ್ ಈ ಸಲಿನೂ ಅಷ್ಟೇ, ಲಾಸ್ಟ್ ಟೈಮ್ ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿಲ್ಲ ಆ ಪ್ಲೇಸಸ್ನ ಈ ಸಲ ಕವರ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ, ಆ್ಯಂಡ್ ರೆಸಾರ್ಟ್ ಇದೆ, ಚೆನ್ನಾಗಿರೋದೊಂದು ರೆಸಾರ್ಟ್ ಹೋಗ್ತಾ ಇದ್ದೀವಿ. ಸೊ ಯಾವುದು ಅಂತ ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಗ್ಲಾಸ್ ಹೌಸ್ ತೊಗೊಂಡಿರೋದು. ಸೊ ಅದು ಬಿಟ್ಟು ಪ್ಲೇಸಸ್ ಏನು ನಾವು ಪ್ಲ್ಯಾನ್ ಮಾಡಿಲ್ಲ. ದಿಸ್ ಈಸ್ ಎನ್ ಸರ್ಪ್ರೈಸ್ ಟ್ರಿಪ್ ಅಂದಿರೋ, ಅಂದರೆ ಸಡನ್ನಾಗಿ ಹೊರಟಿರೋದು, ಏನು ಪ್ಲ್ಯಾನ್ ಮಾಡಿಲ್ಲ ಅಷ್ಟೊಂದು. ಸೊ ಹೋಗ್ತಾನೆ ಯಾವ್ಯಾವ ಪ್ಲೇಸಸ್ ಆಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಸೊ ಸ್ಮಾಲ್ ಬ್ರೇಕ್ ಹಾಕಿದ್ವಿ ತಿಂಡಿಗೆ, ಹೊರಡೋಣ. ಆಲ್ರೆಡಿ 12:30 ಆಗಿದೆ. ಸೊ ವೆದರ್ ಇದು ನೋಡಿದ್ರೆ ಈ ಥರ ಇದೆ. ಸೊ ಈಗ ನಿಯರ್ ಬೈ ಕಡೂರ್ ಹತ್ರ ಬಂದಿದ್ದೀವಿ. ಕಾಫಿ ಬ್ರೇಕ್ ಎಲ್ಲಿ ಹಾಕಿದ್ದೀವಿ ಅಂದರೆ ಜಾಗರಿ ಕೆಫೆ, ಅಮೃತಾಲಯ ಬೆಲ್ಲದ ಚಹಾ. ಸೊ ಇಲ್ಲೊಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ, ಕಾಫಿ ಬ್ರೇಕ್ ಈ ಥರ ಇದೆ. ಸೊ ಟೈಮ್ ಬಂದುಬಿಟ್ಟು ಟೈಮ್ ತೋರಿಸ್ತೀನಿ. ಸೊ ಇಟ್ಸ್ ಆಲ್ರೆಡಿ 2 o'clock. ಮನೆಯಿಂದ ಹೊರಟಿ ಒಂದು 2 hours ಆಯಿತು. ಸೊ ಹೇಗೆ ಅನ್ನಿಸ್ತು ಜರ್ನಿ ಅಕ್ಷರ? ಚೆನ್ನಾಗಿತ್ತಾ? ವೆದರು ಚೆನ್ನಾಗಿದೆಯಾ? ಚೆನ್ನಾಗಿದೆ, ಬಿಸಿಲೇನಿಲ್ಲ, ಚೆನ್ನಾಗಿದೆ, ಜರ್ನಿನೂ ಚೆನ್ನಾಗಿತ್ತು. ಸೊ ನಾವು ಇನ್ನೊಂದು ಕಪಲ್ಲು ಅಲ್ಲಿದ್ದಾರೆ. ನಮ್ಮ ಅಣ್ಣ ಲ್ಯಾಪ್ಟಾಪ್ ಚಾರ್ಜಿಂಗ್ ಹಾಕಿದ್ರು, ಹಂಗೆ ಹತ್ತಿ ಎಲ್ಲ ಕಾರಲ್ಲಿ ಕೂತಿದ್ವಿ. ಲಾಸ್ಟಿಗೆ ನೆನಪಿಸ್ಕೊಂಡು ಹೋಗಿ ತರ್ತಾ ಇದ್ದಾರೆ. ನಮ್ಮ ಅಕ್ಕ ನೆನೆಸಿದ್ರು, ಅದಕ್ಕೆ ಎದ್ದೋದ್ರು, ಇಲ್ಲಾಂದರೆ ಹಂಗೆ ಹೊರಟಿದ್ವಿ ರೈಟ್. ಸೊ ಹಿಂಗಾಗಿ ಸಿಚುವೇಶನು. ಸೊ ಕಾಫಿ ಬ್ರೇಕ್ ಎಲ್ಲ ಆಯಿತು. ಟೈಮ್ ಇವಾಗ 2:20 ಆಗಿದೆ. ಸೊ ಮೋಸ್ಟ್ ಪ್ರಾಬ್ಲಿ ಒಂದು 3:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. 1 hour ತೋರಿಸಿದೆ ಇಲ್ಲಿಂದ. ನಾವು ನಿಯರ್ ಬೈ ಕಡೂರೇ ಇದ್ದೀವಿ. ಕಡೂರ್ ಹತ್ರನೇ ಈ ಜಾಗರಿ ಕೆಫೆ ನಿಲ್ಲಿಸಿದ್ದು.
ಚಿಕ್ಕಮಂಗ್ಳೂರಿಗೆ ಬಂದಿದ ತಕ್ಷಣ ಬಿಸಿ ಬಿಸಿ ಜೋಳ, ಖಾರ ಖಾರ ಜೋಳ. ನಾವಿವಾಗ ರೂಮ್ ಚೆಕ್-ಇನ್ ಆಗೋದಕ್ಕೆ ಅಂತ ಹೋಟೆಲ್ ತವಿಸಾ ಬೀರ್ ಕೆಫೆಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಮುಳ್ಳಯ್ಯನಗಿರಿ ಬಂದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ಅಂತ. ಸೊ ನಿಯರ್ ಬೈ ಇರಲಿ ಹೋಟೆಲ್ ನೋಡಿಕೊಂಡು ಸೊ ಈ ಹೋಟೆಲ್ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂಥರ ಚೆನ್ನಾಗಿದೆ, ಒಳ್ಳೆ ಆ್ಯಂಬಿಯನ್ಸ್ ಇದ್ದಂಗಿದೆ. ಆ್ಯಂಡ್ ನೋಡ್ಬೋದು ತವಿಸಾ ಬಿಯರ್ ಕೆಫೆ. ಸೊ ಈಗ ಹೋಗಿ ಒಳಗಡೆ ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಆದಮೇಲೆ ನಿಮಗೆ ಸಿಗ್ಬೇಕು. ಲೈಟಾಗಿ ಹನಿ ಬೀಳ್ತಾ ಇದೆ, ಅದ್ರ ಜೊತೆಗೆ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಅಲ್ಲಿವರೆಗೂ ಎಸೆದ್ಲು ಹೋಯ್ತಲ್ಲ, ರೀಚ್ ಆಯ್ತಲ್ಲ ಆ ಕಡೆಗೆ. ಹೆಂಗಿದೆ ವೆದರು? ಚೆನ್ನಾಗಿದೆ. ಇವಾಗ ಹನಿತಾ ಇದೆ, ಕಾಣಿಸ್ತಿರ್ಬೋದು. ಕಂಪ್ಲೀಟಾಗಿ ಹನಿತಾ ಇದೆ. ಸೊ ಚೆಕ್-ಇನ್ ಆದ್ವಿ, ಕೀ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ನಾನು ಮತ್ತು ಅಕ್ಷರ ಇಬ್ಬರು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ವೆದರ್ ಮಾತ್ರ ಸಕ್ಕದಾಗಿತ್ತು. ವೆದರ್ ನೋಡ್ಬೋದು, ಕಂಪ್ಲೀಟ್ ಡ್ರಿಸ್ಲಿಂಗು ಸಕ್ಕದಾಗಿದೆ. ಮುಂದೆನೂ ಅಷ್ಟೇ ಸಕ್ಕದಾಗಿದೆ ವೆದರು, ಚಿಲ್ಲಾಗಿದೆ ಒಟ್ಟಿನಲ್ಲಿ. ಅಕ್ಷರ ಅಂತೂ ರೆಡಿಯಾಗಿ ಕೂತಿದ್ದಾಳೆ. ನಂದು ಇನ್ನೊಂದು ಏನಾಗಿದೆ ಅಂದರೆ, ನಾನು ಕ್ಲಾತ್ಸೇ ತಂದಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಪ್ಯಾಂಟ್ಸ್ ಎಲ್ಲ ತಂದಿದ್ದೀನಿ, ಶರ್ಟ್ಸ್ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನೋಡೋಣ ಇಫ್ ಪಾಸಿಬಲ್ ಯಾವುದಾದ್ರೂ, ಎಲ್ಲಿ ಅಂತಲೂ ಗೊತ್ತಿಲ್ಲ. ಈ ಒಂದು ಲೊಕೇಶನಲ್ಲಿ, ನಾವಿರೋಂಥ ಲೊಕೇಶನಲ್ಲಿ ನಿಯರ್ ಬೈ ಯಾವುದೂ ಇಲ್ಲ. ಸೊ MG ರೋಡ್ಗೆ ಹೋಗಬೇಕಂತೆ, ಚಿಕ್ಕಮಂಗ್ಳೂರಲ್ಲಿರುವಂಥ MG ರೋಡ್. ಅಲ್ಲಿ ಟ್ರೆಂಡ್ಸ್ ಇದೆ ಅಂತ ಹೇಳಿದ್ರು, ಕೇಳಿದೆ. ಸೊ ಅಲ್ಲಿಗೆ ಹೋಗ್ತೀವಿ. ಬಟ್ ಈಗಲೇ ಹೋಗೋದಾ ಅಥವಾ ಫಸ್ಟ್ ಇವಾಗ ಯಾವುದಾದ್ರೂ ಒಂದು ಪ್ಲೇಸ್ ವಿಸಿಟ್ ಮಾಡೋದಾ ನೋಡಿಕೊಂಡು ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್. ಮುಂದೆ ನೋಡ್ಬೋದು ಫುಲ್ ಫಾಗಿ ವೆದರ್ ಕವರ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ಮುಂದೆ ಆ್ಯಕ್ಚುಲಿ ದೊಡ್ಡ ದೊಡ್ಡ ಬೆಟ್ಟಗಳಿದೆ, ಬಟ್ ಯಾವುದು ಬೆಟ್ಟಗಳು ಕಾಣಿಸ್ತಾ ಇಲ್ಲ, ಬಿಕಾಸ್ ಕಂಪ್ಲೀಟಾಗಿ ಫಾಗಿಂದ ಕವರ್ ಆಗಿಬಿಟ್ಟಿದೆ. ನಾನು ವೆದರ್ ಅಪ್ಡೇಟ್ ನೋಡ್ಕೊಂಡೆ ಬಂದಿದ್ದು ತುಮಕೂರಲ್ಲಿ, ಚೆನ್ನಾಗಿರುತ್ತೆ ವೆದರ್, ಮಳೆನೂ ಇಲ್ಲ ಅಥವಾ ತುಂಬ ಬಿಸಿಲು ಇಲ್ಲ ಅಂದ್ಕೊಂಡೆ ಬಂದ್ವಿ. ಬಟ್ ಇಲ್ಲಿ ಒಳ್ಳೆ ವೆದರ್ ಇದೆ, ನೋಡ್ಬೋದು ನೀವು ಮುಂದೆಗಡೆ ಕಂಪ್ಲೀಟ್ಲಿ ಡ್ರಿಸ್ಲಿಂಗು, ಒಳ್ಳೆ ವೆದರು, ಸಕ್ಕತ್ತಾಗಿದೆ. ಸೊ ಈಗ ಯಾವುದಾದ್ರೂ ಒಂದು ಒಳ್ಳೆ ಸ್ಪಾಟ್ಗೆ ಹೋಗ್ಬಿಟ್ಟು ನಿಲ್ಸೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೀನ್ರೀಸು ಅನ್ಎಕ್ಸ್ಪೆಕ್ಟೆಡ್ಡು, ಸರ್ಪ್ರೈಸಿಂಗು, ಅಮೇಝಿಂಗು, ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಮಳೆ ಮಾತ್ರ ನಿಲ್ತಾನೆ ಇಲ್ಲ. ಕಡಿಮೆ ಆಯಿತು ಮಳೆ. ಪರವಾಗಿಲ್ಲ, ಕಡಿಮೆ ಆಗಿದೆ. ಆಂಟಿ ನಮ್ಮನ್ನ ನಿಲ್ಸಕ್ಕೆ ಕಾಯ್ತಿರೋದಾ? ಯಾವುದಿಲ್ಲ ಜರ್ಕಿನ್ನು. ಸೊ ಈಗ ಹಿರೇಕೊಳಲೆ ಲೇಕಿಗೆ ಬಂದಿದ್ದೀವಿ. ಸೊ ಮುಂದೆಗಡೆ ಯಾವ ಥರ ಇದೆ ಅಂತ ನಿಮಗೆ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಅದಕ್ಕಿಂತ ಫಸ್ಟು ನಾನು ಬರೀ ಜರ್ಕಿನ್ ತಂದಿದ್ದೀನಿ, ಅಂದರೆ ಲೈಕ್ ಪುಲೋವರ್ ತಂದಿದ್ದೀನಿ ಅಷ್ಟೇ.
ಫುಲ್ ರೈನ್ ಕೋಟ್ ಇಲ್ಲ, ನನ್ನ ಹತ್ರನೂ ಇಲ್ಲ, ಅಕ್ಷರ ಹತ್ರನೂ ಇಲ್ಲ. ಕ್ಯಾಪ್ ಕೂಡ ತಂದಿಲ್ಲ, ಕ್ಯಾಪ್ ಕೂಡ ಇದರಲ್ಲೇ ಬ್ಯಾಗಲ್ಲೇ ಬಿಟ್ಟು ಬಂದಿದ್ದೀವಿ. ಸೊ ರೈನ್ ಕೋಟ್ ತೊಗೊಂಡಿದ್ದೀವಿ. ರೈನ್ ಕೋಟ್ ಅಂತೂ ಇಂತೂ ಇಲ್ಲೇ ಸಿಕ್ತು, ಎಂಟ್ರೆನ್ಸಲ್ಲೇ ಸಿಕ್ತು, ಇದೇ ಎಂಟ್ರೆನ್ಸು. ಸೊ ಇಲ್ಲೇ ಸಿಕ್ಕಿದೆ. ಆ್ಯಂಡ್ ಒಂದಕ್ಕೆ ಕಾಸ್ಟ್ ಬಂದುಬಿಟ್ಟು 100 ರೂಪೀಸು. ಸೊ ನಾನು ವಾಟ್ ಈಸ್ ದಿಸ್ ಕಲರ್, ಆಲ್ಮೋಸ್ಟ್ ಗ್ರೀನೇ ಅಂದ್ಕೊಳ್ಳಿ. ನಾನು ಗ್ರೀನ್ ತೊಗೊಂಡಿದ್ದೀನಿ ಆ್ಯಂಡ್ ಪಿಂಕ್ ತೊಗೊಂಡಿದ್ದಾಳೆ. ಓಕೆ, ಹಾಕು ಬೇಗ ಹಾಕು. ಬಚ್ಚಿಗೂಡಿನಲ್ಲಿ ಕದ್ದು ಮುಚ್ಚಿ ಗುಬ್ಬಚ್ಚಿ ಆಗೋದ್ಲು ಇವಳು. ಸೊ ಈಗ ನಾನು ಹಾಕ್ಕೊತೀನಿ. ತಿರುಗಿ ಈ ಕಡೆ ಅಕ್ಷರ, ಈ ಕಡೆ ತಿರ್ಗೆ. ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ, ಇಲ್ಲಿಂದ ಲೇಕ್ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಯಾವ ಥರ ಇದೆ ಅಂತ ಒಂದು ಸಿನಿಮ್ಯಾಟಿಕ್ ಶಾರ್ಟ್ ತೋರಿಸ್ತೀನಿ, ಬನ್ನಿ. ಅಲ್ಟಿಮೇಟ್ ವೆದರ್ ಮಾತ್ರ. ಈ ಕಡೆ ನನ್ನ ಬ್ಯಾಕ್ ಸೈಡ್ ಅಂದರೆ ಇದು ಲೇಕ್ ಇದೆ ಅಲ್ವಾ, ಈ ಕಡೆ ಬ್ಯಾಕ್ ಡ್ರಾಪ್ ಅಂತೂ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅಲ್ಲೊಂದು ಬ್ರಿಡ್ಜ್ ಥರ ಇದೆ, ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಜಾಸ್ತಿ ರಶ್ ಏನಿಲ್ಲ ಆ್ಯಕ್ಚುಲಿ. ಸೊ ವೆದರು ಚೆನ್ನಾಗಿದೆ ಆ್ಯಂಡ್ ಜನ ಕಡಿಮೆ ಇದೆ, ಹನಿ ಬೇರೆ ಬೀಳ್ತಾನೆ ಇದೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇವಾಗ. ಸೊ ಇಷ್ಟು ಇದೆ ಲೇಕ್, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ ಲೇಕು. ನಾವು ಈ ಥರ ನಿಂತ್ಕೊಂಡಿದ್ದೀವಿ. ಇವಳಂತೂ ಹಾಕ್ಕೊಳ್ಳೋದೇ ಇಲ್ಲ, ಇದನ್ನು ತೆಗೆದುಬಿಡ್ತಾಳೆ ಈಗ. ಟೇಸ್ಟ್ ಚೆನ್ನಾಗಿದೆ, ಅದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ಇದೆಯಲ್ಲ, ಅದು ಇನ್ನೂ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಲೇಕ್ ಮಾತ್ರ ಅಲ್ಟಿಮೇಟ್ ಮಸ್ತಾಗಿತ್ತು. ಮಳೆ ನಿಲ್ಲುತ್ತೆ ಬರುತ್ತೆ. ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ, ಅದಕ್ಕೆ ಎಗರಾಡ್ತಾ ಇದ್ದೀನಿ, ಡೋಂಟ್ ಮೈಂಡ್. ಸೊ ಈಗ ಬ್ಯಾಕ್ ಟು ಕಾರ್ ಹೋಗ್ತಾ ಇದ್ದೀವಿ. ಮಳೆ ನಿಲ್ತಾ ಇಲ್ಲ, ಮಳೆ ನಿಲ್ಲುತ್ತೆ ಬರುತ್ತೆ. ಸೊ ಕಾರ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. Enjoy every moment. Death is unexpected. Nothing is permanent. Accept everything with a smile. Time never comes back. ಸೊ ಈಗ ವಾಪಸ್ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಸಿಟಿಗೆ ಹೋಗ್ಬೇಕೀಗ. ಬಿಕಾಸ್ ನಾನು ಒಂದೆರಡು ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ತರೋದು ಮರ್ತೋಗಿರಲಿಲ್ಲ, ಮಿಸ್ ಮಾಡಿ ಒಂದು ಅರ್ಜೆನ್ಸಿನಲ್ಲಿ ಮಿಸ್ ಮಾಡಿ ಹೊಸ ಬಟ್ಟೆ ತಗೊಳ್ಳೋಣ ಅಂತ ಸ್ಕೆಚ್ ಹಾಕೊಂಡು ಬಂದಿದ್ದೀನಿ. ಸೊ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಸ್ಕೆಚ್ ಏನಿಲ್ಲ, ತಗೊಳ್ಳೋಣ ಅಂದ್ಕೊಂಡೆ ಬಂದಿದ್ದು. ಇವಾಗ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದೀವಿ. ಬಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಿಜವಾಗ್ಲೂ ಮರ್ತಿದ್ದೇನೆ. ಸೊ ಈಗ ಹಿರೇಕೊಳ್ಳಲೇ ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ನೆಕ್ಸ್ಟ್ ಸಿಟಿಗೆ ಹೋಗಬೇಕು. ಟ್ರೆಂಡ್ಸ್ ಇದೆಯಂತೆ. ಜುಡಿಯೋ ಇಲ್ಲ, ಚಿಕ್ಕಮಂಗ್ಳೂರಲ್ಲೇ ಜುಡಿಯೋ ಇಲ್ಲ ಕೇಳಿದೆ.
ಸೊ ಟ್ರೆಂಡ್ಸ್ ಇದೆ ಆ್ಯಂಡ್ ಬೇರೆ ಯಾವುದಾದ್ರು ಇದೆಯಂತೆ ಎಮ್ ಜಿ ರೋಡಿಗೆ ಹೋಗಬೇಕು. ಚಿಕ್ಕಮಂಗ್ಳೂರು ಎಮ್ ಜಿ ರೋಡ್ ಹೇಗಿರುತ್ತೆ ಸೊ ನೋಡೋಣ ಬನ್ನಿ. ಈಗ ಜಸ್ಟ್ ನಾವು ಇದಕ್ಕೆ ರೂಮ್ ಹತ್ರ ಹೋಗ್ಬಿಡೋಣ. ಸೊ ಲೆಟ್ಸ್ ಗೋ. ಸಮರಿಯಾ ಅಂತ ನಾನು ರೋಡ್ ನೋಡ್ಬೋದು. ಈಗ ವೆಹಿಕಲ್ಸ್ ಸ್ವಲ್ಪ ಅಲ್ಲಲ್ಲಿ ಒಂದೊಂದು ಕಾಣಿಸೋದು ಅಷ್ಟೇ. ಇನ್ನು ನಾವು ಹೊರಟ್ವಲ್ಲ ಹಿರೇಕೊಳಲೆ ಲೇಕ್ ಹತ್ರ ನಮ್ಗಿನ್ನ ವೆಹಿಕಲ್ಸ್ ಇದ್ವು, ಬಟ್ ನಾವು ಹೊರಟ್ಬಿಟ್ವಿ. ಚಿಮ್ಮ ಕಾಡು ಏನಾದ್ರು ಈಗ ಟೈಗರ್ ಕಾಣಿಸ್ಬಿಟ್ರೆ ಕಾಣಿಸಲ್ಲ ಬಿಡು ಸರ್, ಸಫಾರಿಗೆ ಹೋದಾಗಲೇ ಕಾಣಿಸಿಲ್ಲ. ಲೆಪರ್ಡ್ ಕಾಣಿಸ್ಬಿಟ್ರೆ ಕಾಣಿಸಿದ್ರೆ ವಿಡಿಯೋ ಮಾಡ್ಕೊಂಡು ಹೋಗೋಣ. ಫಾಗ್ ನೋಡಿ ಹೆಂಗಿದೆ, ಬರ್ತಾನೆ ಇದೆ ಫಾಗು. ಕಾಣಿಸ್ತಿದ್ಯಾ ಫಾಗು? ಕಾಣಿಸ್ತಾ ಇದೆ. ಹಿರೇಕೊಳಲೆ ಲೇಕ್ ಏನಿದೆ ಅದು ಆಲ್ಮೋಸ್ಟ್ ನಿಮಗೆ ಒಂಥರ ಒಂದು ಬೆಟ್ಟನ ಹತ್ತಿ ಕ್ಲೈಮ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಮತ್ತೆ ಕೆಳಗಡೆಗೆ ಬಂದಿದ್ದು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸು? ರೋಡಲ್ಲಿ ಎಷ್ಟು ಜನ ಸಿಕ್ಕಿದ್ರು ನಿಮಗೆ? ಒಬ್ರು ಸಿಕ್ಕಿಲ್ಲ. ಅಡ್ವೆಂಚರಸ್ ಆಗಿತ್ತು, ಚೆನ್ನಾಗಿತ್ತು. ಅಂದರೆ 2 ರೂಟ್ ಇದೆ. ಒಂದು ಅರಳುಗುಪ್ಪೆ ರೂಟ್ ಏನಿದೆ ಇವಾಗ ನಾವು ಹೋಗ್ತಾ ಇರೋದು. ಇನ್ನೊಂದು ರೂಟ್ ಬಂದ್ಬಿಟ್ಟು ಹಿಂಗೆ ಸುತ್ತಾಕೊಂಡು ಬರುತ್ತೆ, ಅದು ಇನ್ನೊಂದು ರೂಟ್ ಏನಿದೆ ಗ್ರೀನ್ ಸ್ಪೈಸಸ್. ಇದು ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಕೂಡ ಇದೆ ಹಿಂದೆಗಡೆ, ತೋರಿಸ್ತೀನಿ ನೋಡಿ. ಸೊ ಇಲ್ಲೊಂದು ಪೆಟ್ರೋಲ್ ಬಂಕ್ ಕೂಡ ಇದೆ ಮಳೆ ಎಲ್ಲ ಒಳಗೆ. ಆ್ಯಂಡ್ ಸೊ ಎಕ್ಸಿಟ್ ಆಗಿ ಕೆಳಗಡೆ ಇಳಿದಿದ್ದೀವಿ. ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್.